ಎಲ್ಲ ಕೂಡ ಹೇಳಿದ್ದು ಸರ್ಪ್ರೈಸ್ ನಮ್ಗೆ ಗೊತ್ತೇ ಇರಲಿಲ್ಲ ಈ ಪ್ರೊಡಕ್ಷನ್ ಅಂತ ಹೇಳಿ. ಯಾಕೆ ಅದನ್ನ ಹೈಡ್ ಮಾಡಿದ್ರಿ ಅಂತ ಒಂದು. ಮತ್ತೊಂದು, ಇವತ್ತೆಲ್ಲರೂ ಕೂಡ ಮಾತಾಡುವಾಗ ಅಮ್ಮ ಅಮ್ಮ ಅಂತ ಬಾಯಿ ತುಂಬಿ ಮಾತಾಡುವಂಥ ಸಂದರ್ಭದಲ್ಲಿ ನಾನು ಗಮನಿಸ್ತಾ ಇದ್ದೆ, ಕೆಲವು ಕಡೆ ನೀವು ಭಾವುಕರಾಗ್ತಾ ಇದ್ರಿ. ಸೊ ಆ ಕ್ಷಣ ಎಲ್ರಿಗೂ ಸಿಗಲ್ಲ, ಪ್ರೀತಿಯಿಂದ ಎಲ್ಲರೂ ಅಮ್ಮ ಅಮ್ಮ ಅಂತ ಕರೆದಿದ್ದು, ಈ ಸಿನಿಮಾದ ಬಗ್ಗೆ ಮಾತಾಡಿದ್ದು, ನೀವು ಕೊಟ್ಟ ಅವಕಾಶದ ಬಗ್ಗೆ ಮಾತಾಡಿದ್ದು, ಅದ್ರ ಬಗ್ಗೆ ಶೇರ್ ಮಾಡೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಎಲ್ಲರೂ ಪಾಪ ಅಭಿಮಾನ ಇಟ್ಕೊಂಡು ಎಲ್ರಿಗೂ ಅವ್ರಿಗೆ ನಮ್ಮ ಮೇಲಿರೋ ಅಭಿಮಾನ. ಬಟ್ ನನಗೆ ಸರಿಯಾಗಿ ಕೆಲಸ ಮಾಡಿಬಿಟ್ಟು ಮಾತಾಡೋಣ, ನಾವಿನ್ನೂ ಹೊಸ್ದಾಗಿ ಬರ್ತಾಯಿದ್ದೀವಿ, ಆಮೇಲೆ ಮಾತಾಡೋಣ ಅಂತ ಮಾಡಿದ್ದು ಬಿಟ್ಟರೆ ಮಗನಿಗೆ ಅಂತ ಬೇರೆ ಏನೂ ಇಲ್ಲ ಅಷ್ಟೇ. ಫಸ್ಟು ಮಗಳಿಗೆ ಈ ಸಿನಿಮಾದ ಬಗ್ಗೆ ಎಷ್ಟು ಇದೆ? ಮಗನ ಮಗಳು ಆ ಮಗಳು ಇದು ಜಾಸ್ತಿ ಇದರಲ್ಲೆಲ್ಲ ಇನ್ವಾಲ್ವ್ ಆಗಲ್ಲ. ಅವಳು ಯಾವುದು ಅವ್ರು ಏನು ಅವಳು ಬೇರೆ ಥರ, ಬೇರೆ ಟೈಪ್. ಅವಳು ಸಿನಿಮಾ ವಿಷಯದಲ್ಲಿ ಏನು ಯಾವುದಕ್ಕೂ ಬರಲ್ಲ. ಅವಳು ಎಲ್ಲ ಗೊತ್ತಿರುತ್ತೆ, ಬಟ್ ಕೇಳೋದು ಇದೆಲ್ಲ ಅವಳು ಏನೋ ಮಾಡ್ತಾರೆ ಅಮ್ಮ ಅಣ್ಣ ಅಂತ ಸುಮ್ಮನೆ ಇರ್ತಾರೆ. ಅರುಣ್ ಸರ್, ನಿಮ್ಗೆ ಹೇಗೆ ಅನಿಸ್ತು ಟೀಸರ್ ನೋಡಿ? ನೀವು ಇವತ್ತಿಲ್ಲಿ ಕೂತ್ಕೊಂಡು ಟೀಸರ್ ನೋಡಿದ್ರಿ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಖುಷಿ ಆಯಿತು. ಚೆನ್ನಾಗಿ ಬಂದಿದೆ ಫಿಲಮ್. ಸಪೋರ್ಟ್ ಮಾಡ್ತಾರೆ ಅಂದರೆ ಪ್ರತಿಯೊಂದು ಮಾತಾಡ್ತೀವಿ, ಆಯ್ತು ನೀನೇನೋ ಮಾಡಮ್ಮ ಅಂತ, ನೀನೇನೋ ಮಾಡಮ್ಮ ಮಾಡ್ತೀಯಾ, ನೀನು ನಿನ್ನ ಮಗ ಏನೋ ಮಾಡ್ತಾ ಇರ್ತೀರ, ಅವ್ರು ಎಲ್ಲದಕ್ಕೂ ಅಷ್ಟೇ. ನಾವಿಬ್ಬರು ಅಮ್ಮ ಮಗ ಏನೋ ಮಾಡ್ತೀವಿ ಅನ್ನೋದೊಂದು ನಂಬಿಕೆ. ಬಟ್ ಅಲ್ಲಿ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಜಮೀನೆಲ್ಲ ನೋಡ್ಕೊಳ್ಳೋದು ಅದೆಲ್ಲ, ಇಲ್ಲಾಂದ್ರೆ ಕಷ್ಟ ಆಗ್ತಿತ್ತು ನನಗೆ ಬರೋದು, ಬೆಂಗಳೂರಿಗೆ ಓಡಾಡೋದೆಲ್ಲ. ಫೈನಾನ್ಸ್ ಎಲ್ಲ ಹಾಸನಿಂದನೇ ಓಡಾಡ್ತಿತ್ತಲ್ಲ, ಹಂಗಾಗಿ ತುಂಬ ಕಷ್ಟ. ಆದರೆ ಕಷ್ಟ ಅಂತ ಏನಿಲ್ಲ, ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟ್ರು ನಂಗೆ ಸಪೋರ್ಟ್ ಮಾಡಿದರು. ಬಟ್ ಒಂದು ಮಾಡಿದ್ರೆ ಜನಕ್ಕೆ ಅದು ಕೆಲಸ ಆಗಬೇಕಲ್ರಿ. ಕೆಲಸಕ್ಕೆ ಏನಾದರೂ ತಲುಪಿದರೆ ಖುಷಿ, ತಲುಪಲಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತಲ್ವ. ಅದು ಇಷ್ಟು ಜನದ ಜೀವನ ಇರುತ್ತೆ ಅದ್ರ ಜೊತೆ. ಹಂಗಾಗಿ ಹುಷಾರಾಗಿ ಮಾಡಬೇಕು ಅಂತ ಅಷ್ಟೇ. ರಾಧಿಕಾ ಮೇಡಮ್ಗೆ ಕೊತ್ತಲವಾಡಿ ಬಗ್ಗೆ ಅವ್ರೇನಾದ್ರು ನೀವು ಚರ್ಚೆ ಮಾಡಿದ್ದು ಮಾತಾಡಿದ್ದು? ಅವ್ರು ಯಾರಿಗೂ ಗೊತ್ತಿಲ್ಲ, ನಮ್ಮ ಮಗಳಿಗೂ ಗೊತ್ತಿಲ್ಲ, ಮಗನಿಗೂ ಗೊತ್ತಿಲ್ಲ. ನಾನು ಒಂದು ಹೊಸ್ದಾಗಿ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ, ನೋಡೋಣ. ಅವರೆಲ್ಲ ದೊಡ್ಡ ನಮ್ಮ ರಾಧಿಕಾ ಎಲ್ಲ ಒಳ್ಳೆ ತುಂಬ ಚೆನ್ನಾಗಿ ಕತೆ ಸೆಲೆಕ್ಟ್ ಮಾಡ್ತಾಳೆ. ಅವಳು ಯಶಗಿನ ಕಿಲಾಡಿ ನಮ್ಮ ಸೊಸೆ. ನಮ್ಮ ಕತೆ ಸೆಲೆಕ್ಟ್ ಮಾಡೋದ್ರಲ್ಲಿ ನಮ್ಮ ಸೊಸೆ ಆಗೋಕ್ಕೆ ಮುಂಚೆಯಿಂದ ನಾನು ಅವಳು ಫ್ಯಾನು. ಕತೆ ವಿಷಯದಲ್ಲಿ ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ. ಬಟ್ ನಾನು ಅವಳಷ್ಟು ಕಲಿಬೇಕಾದ್ರೆ ತುಂಬ ಇದ್ದೆ. ಬಟ್ ಇರೋದ್ರಲ್ಲಿ ಅವಳು ನೋಡೋಣ, ಅವಳು ಇದು ಚೆನ್ನಾಗಿ ಆದಮೇಲೆ ಒಪ್ಕೋತಾಳ ನೋಡೋಣ ನಮ್ಮ ಸೊಸೆ. ಅವರೆಲ್ಲ ಒಪ್ಕೋಬೇಕಂದ್ರೆ ನಾವಿನ್ನೂ ತುಂಬ ದೂರ ಹೋಗ್ಬೇಕು. ನಾವೀಗ ಬರ್ದಿದ್ದೀವಿ, ಅವರೆಲ್ಲ ಡಿಗ್ರಿ ಮಾಡಿಬಿಟ್ಟಿದ್ದಾರೆ. ಅದು ಹಂಗಾಗಿ ತುಂಬ ಕಷ್ಟ ಇದೆ. ಮಾಡಲಿ, ಇನ್ನು ಮುಂದೆ ಮಾಡಿ.